ದೇಶಾದ್ಯಂತ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಆದರೆ ಕೆಲವರ ಬಾಳಲ್ಲಿ ಅಂಧಕಾರವನ್ನು ತಂದಿದೆ. ಪಟಾಕಿ ಸಿಡಿತದಿಂದ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಎರಡೇ ದಿನ, ಇವತ್ತೊಂದು ದಿನ ಬಾಕಿ ಇದೆ, ಎರಡೇ ದಿನಕ್ಕೆ 100ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ. ಪಟಾಕಿ ಸಿಡಿದು ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ ಮಕ್ಕಳಿಗೆ ಜಾಸ್ತಿ ಆಗಿರೋದು. ಮಿಂಟೋ ಆಸ್ಪತ್ರೆಯಲ್ಲಿ ಇಲ್ಲಿ ತನಕ 28 ಮಂದಿಗೆ ಚಿಕಿತ್ಸೆ ಕೊಡಲಾಗಿದೆ. 5 ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ನಾರಾಯಣ ನೇತ್ರಾಲಯದಲ್ಲಿ ನಿನ್ನೆವರೆಗೆ 51 ಮಂದಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. 27 ಜನರ ಪೈಕಿ 5 ಮಕ್ಕಳಿಗೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ಕೆಲವರಂತೂ ಕಂಪ್ಲೀಟ್ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾರೆ. ಪಟಾಕಿ ಹೊಡೆಯೋದಕ್ಕೆ ಹೋಗಿ ಅಜಾಗರೂಕತೆ ಮಕ್ಕಳು, ಆಮೇಲೆ ಪಟಾಕಿ ಹೊಡೆಯೋಕ್ಕೆ ಹೋಗಿ ಅಂತಲೇ ಅಲ್ಲ, ನಿಂತಿದ್ದವ್ರಿಗೆಲ್ಲ ಬಂದು ಹೊಡೆದಿದೆ. ಈ ರಾಕೆಟ್ಟು, ಈ ಸರಪಟಾಕಿ ಹಚ್ಚೋದು, ಅದು ಎಲ್ಲೆಲ್ಲೋ ಹೋಗಿ ಬೀಳೋದು, ಯಾರಿಗೋ ಹೊಡೆಯೋದು, ಹೀಗೆಲ್ಲ ಆಗುತ್ತೆ. ಪ್ರತಿ ವರ್ಷ ಇದು ಆಗ್ತಾನೇ ಇರುತ್ತೆ. ಎಷ್ಟೇ ಜಾಗ್ರತೆ ವಹಿಸಿ ಅಂತ ಹೇಳಿದ್ರು ಕೂಡ ಕೇಳಲ್ಲ. ಮೊದಲನೇ ದಿವಸ ಯಾರೋ ಬಿಹಾರ ಮೂಲದ ಒಬ್ಬ ಹುಡುಗ, ಅವನು ಕಂಪ್ಲೀಟ್ ಬ್ಲೈಂಡ್ನೆಸ್ ಬಂದಿದೆ, ಕಂಪ್ಲೀಟ್ ಅಂಧತ್ವ, ಇನ್ನು ಲೈಫ್ ಲಾಂಗ್ ಕಣ್ಣೇ ಕಾಣಿಸಲ್ವಂತೆ, ಹಾಗೆಲ್ಲ ಆಗಿದೆ. ಸೊ ಈಗ ಒಂದೇ ದಿನ, ಅದು ನಾವು ಹೇಳ್ತಿರೋದು, ಲೆಕ್ಕ ಕೊಡ್ತಿರೋದು ಬರೀ ಬೆಂಗಳೂರಲ್ಲಿ ಮಾತ್ರ 2 ದಿನಕ್ಕೆ 100ಕ್ಕೂ ಹೆಚ್ಚು ಜನರಿಗೆ. ಇನ್ನು ರಾಜ್ಯಾದ್ಯಂತ ಇನ್ನಷ್ಟು ಕೇಸ್ಗಳು ಜಾಸ್ತಿ ಆಗಿರುತ್ತೆ ನೋಡಿ ಪಾಪ. ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯ ಎಲ್ಲ ಕಡೆ 24x7 ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಲವರಿಗೆಲ್ಲ ಸರ್ಜರಿ ಮಾಡಬೇಕಾದ ಸ್ಥಿತಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಸೊ 2 ದಿನಗಳ ಲೆಕ್ಕಾಚಾರ, ಬೆಂಗಳೂರಿನಲ್ಲಿ ಈಗ ಎಷ್ಟು ಜನರಿಗೆ ಈ ಥರ ಆಗಿದೆ? ಯಾರಿಗಾದರೂ ಶಾಶ್ವತ ಅಂಧತ್ವ ಆಗ್ಬಿಟ್ಟಿದೆಯಾ? ಏನು ಹೇಳ್ತಾರೆ ಡಾಕ್ಟ್ರು ಇಂಥ ವಿಚಾರದಲ್ಲಿ ಅಂತ? ಅರವಿಂದ, ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುವಂಥ ರೀತಿಯಲ್ಲಿ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ನಾರಾಯಣ ನೇತ್ರಾಲಯದಲ್ಲಿ 75 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ನಮ್ಮ ಮಿಂಟೋದಲ್ಲೂ ಕೂಡ 28 ಪ್ರಕರಣಗಳು ದಾಖಲಾಗಿರುವಂಥದ್ದು. ಹಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ, ಮಕ್ಕಳು ಇದ್ದಾರೆ, ಮತ್ತು ಪಟಾಕಿ ಯಾರೋ ಹೊಡೆದು ಇನ್ಯಾರಿಗೋ ತಗಲಿರುವಂಥದ್ದು, ಈ ಥರದ ಪ್ರಕರಣಗಳು ಕೂಡ ಹೆಚ್ಚಾಗಿರುವಂಥದ್ದು. ನನ್ನ ಜೊತೆಗೆ ಈಗ ಮಿಂಟೋ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಶಶಿಧರ್ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೇಸ್ಗಳು ಎಷ್ಟು ಗಂಭೀರವಾಗಿದ್ದಾವೆ, ಯಾವ್ಯಾವ ಥರದ ಕೇಸ್ಗಳಿದೆ? ಲಾಸ್ಟ್ 3 ಡೇಸಲ್ಲಿ ಟೋಟಲ್ 28 ಕೇಸ್ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅದರಲ್ಲಿ 10 ಪೇಷಂಟು ಗ್ರೀವಿಯಸ್ ಇಂಜುರಿ ಆಗಿರುತ್ತೆ. ಅದರಲ್ಲಿ 4 ಜನಕ್ಕೆ ಕಣ್ಣಿನ ಸರ್ಜರಿ ಆಪ್ರೇಷನ್ ಆಗಿರುತ್ತೆ. ಇನ್ನು 6 ಪೇಷಂಟ್ನ ಕನ್ಸರ್ವೇಟಿವ್ ಮ್ಯಾನೇಜ್ ಮಾಡಿರ್ತೀವಿ. ನಿನ್ನೆ ಒಂದೇ ದಿನದಲ್ಲಿ 14 ಕೇಸು ರಿಪೋರ್ಟ್ ಆಗಿದೆ. ಅದರಲ್ಲಿ 9 ಜನಕ್ಕೆ ಸಿಂಪಲ್ ಇಂಜುರಿ ಮತ್ತು 5 ಜನಕ್ಕೆ ಗ್ರೀವಿಯಸ್ ಇಂಜುರಿ ಆಗಿರುತ್ತೆ. ಹೆಂಗಿದೆ ಸರ್ ಪರಿಸ್ಥಿತಿಗಳು, ಹೆಂಗಿದಾವೆ? ನೀವು ಆಪರೇಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಸಮಸ್ಯೆಗಳಾಗಿತ್ತು? ಅದರಲ್ಲಿ ಕಣ್ಣಿನ ರಕ್ತಸ್ರಾವ ಮತ್ತು ಕಣ್ಣಿನ ಪದರ ಒಡೆದಿರೋದು, ಮತ್ತು ವಿಟ್ರಿಯಸ್ ಎಮರೇಜ್ ಅಂತ ಹೇಳ್ತೀವಿ, ಮತ್ತು ಕ್ಯಾಟ್ರಾಕ್ಟ್ ಅಂತ, ಈ ಥರ ನಾನಾ ಥರ ಕಣ್ಣಿನ ಸಮಸ್ಯೆಗಳಾಗಿರ್ತವೆ. ಮತ್ತು ಲಿಟ್ಟೇರ್ 2 ಪೇಷಂಟ್ಗೆ ಸರ್ಜರಿ ಆಗಿರುತ್ತೆ. ಕಣ್ಣಿನ ರೆಪ್ಪೆ ಡ್ಯಾಮೇಜ್ ಆಗಿರುತ್ತೆ. ಮತ್ತು ಇಷ್ಟು ಜನಗಳಲ್ಲಿ 28ರಲ್ಲಿ ಒಬ್ಬರ ಪರಿಸ್ಥಿತಿ ಸ್ವಲ್ಪ ತೀವ್ರತಾದ ಗಾಯ ಇದೆ. ವಿಜುವಲ್ ಪೊಟೆನ್ಷಿಯಲ್ ತುಂಬ ಕಡಿಮೆ ಇದೆ. ದೃಷ್ಟಿ ದೋಷ ಹೋಗುತ್ತೆ ಅನ್ನೋಂಥದ್ದು, ಅಥವಾ ಅವರಿಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ವಿಷನ್ ಈಸ್ ವೆರಿ ಲೆಸ್. ಯಾಕಂದರೆ ಅವ್ನಿಗೆ ಕಣ್ಣಿನ ಗುಡ್ಡೆ ಟೋಟಲಿ ರಪ್ಚರ್ ಆಗಿದ್ದು, ಕಣ್ಣಿನ ಕಂಟೆಂಟ್ಸ್ ಎಲ್ಲ ಈಚೆ ಬಂದಿರುತ್ತೆ. ಸರ್ಜರಿ ಮಾಡಿ ನಾವು ಹೌದು ರಪ್ಚರ್ ಅಂತ ಹೇಳ್ತೀವಿ. ಅದು ಮೆಕ್ಯಾನಿಕಲ್ ಇಂಜುರಿ ಆಗಿ ಅದು ಕಣ್ಣಿನ ಗುಡ್ಡೆನೇ ಒಡೆದೋಗಿದೆ. ಅದನ್ನು ನಾವು ಸರ್ಜಿಕಲ್ ರಿಪೇರ್ ಅಂತೂ ಮಾಡಿದ್ದೇವೆ, ಪ್ರೈಮರಿ ರಿಪೇರ್ ಮಾಡಿದ್ದೇವೆ. ಬಟ್ ವಿಜುವಲ್ ಪೊಟೆನ್ಷಿಯಲ್ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಏಜ್ ಎಷ್ಟು? ಆತ 19 ವಯಸ್ಸು ಅವನಿಗೆ. ಅವನು ರೋಹನ್ ಕುಮಾರ್ ಅಂತ ಒಂದು, ಹೀಸ್ ಫ್ರಮ್ ಬಿಹಾರ್. ಅವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ನಿನ್ನೆ ಹಬ್ಬ ಮಾಡಿ ಅದು ಖುಷಿ ಆಚರಣೆಯಲ್ಲಿ ಫ್ಲವರ್ ಪಾಟ್ ಬಾಕ್ಸನ್ನು ಇಟ್ಕೊಂಡು ಬಂದಿದ್ದಾನೆ. ಯಾವುದೋ ಕಿಡಿ ಬಿದ್ದು ಟೋಟಲಿ ಬ್ಲಾಸ್ಟ್ ಆಗಿದೆ ಅದು. ಸರ್, ಈಗ ಯಾರೋ ಪಟಾಕಿ ಸಿಡಿಸಿರ್ತಾರೆ ಎಲ್ಲ ಪಕ್ಕದಲ್ಲಿ, ಆ ಥರದವರ ಪರಿಸ್ಥಿತಿ ಹೆಂಗಿದೆ ಸರ್? ಅವ್ರಿಗೆ ಹೆಚ್ಚಿನ ಗಾಯಗಳೇನಾದರೂ ಆಗಿದೆ? ಬೈ ಸ್ಟ್ಯಾಂಡರ್ಸ್ಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ ಇವಾಗ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರು ಇವಾಗ ಆಲ್ಮೋಸ್ಟ್ ಸೇಮ್ ಇದೆ. 50%. ಲಾಸ್ಟ್ ಇಯರಲ್ಲಿ 71 ಜನ ರಿಪೋರ್ಟ್ ಆಗಿದ್ದರು. ಅದರಲ್ಲಿ 37 ಜನಕ್ಕೆ ಬೈ ಸ್ಟ್ಯಾಂಡರ್ಸ್ ಆಗಿದ್ದು. ಇವಾಗಿನೂ ಅದೇ ಪ್ರಮಾಣದಲ್ಲಿ ಆಗ್ತಾ ಇದೆ. ಪಟಾಕಿ ಹೊಡೆಯೋರಿಗಿನ್ನ ಪಟಾಕಿ ನೋಡ್ತಾ ಇರೋರಿಗೆ ಆಗಲಿ, ಅಥವಾ ಪಟಾಕಿಗೆ ಹಚ್ಚಿದ್ದಾರೆ ಅಂತ ಗೊತ್ತಾಗ್ದೇ ಪಕ್ಕದಲ್ಲಿ ಹೋಗೋರು, ಅಥವಾ ಸುಮ್ಮನೆ ಮನೆ ಮುಂದೆ ನಿಂತಿರೋರು, ಕೆಲವರು ಜನಕ್ಕೆ ಮೊದಲನೇ ಮಹಡಿ ಮೇಲೆ ನಿಂತಿರ್ತಾರೆ, ಅಂಥವ್ರಿಗೆಲ್ಲ ಡ್ಯಾಮೇಜ್ ಆಗಿದೆ. ಅಂದರೆ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆಯಾ ಸರ್? ಹಾಗಾದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ 2ನೇ ದಿನ ಆಗಿರೋದ್ರಿಂದ, ಇವತ್ತು 3ನೇ ದಿನ ಇದೆ. ನಾಳೆ ಪೋಸ್ಟ್ ಫೆಸ್ಟಿವಲ್ ಬೇರೆ ಇರುತ್ತೆ. ಮತ್ತು ಇನ್ನೂ ನಮ್ಮಲ್ಲಿ ಏನಾಗುತ್ತೆ, ಈ ಕಿರು ದೀಪಾವಳಿ ಮುಂದಿನ 14 ದಿನಗಳಲ್ಲೂ ಪಟಾಕಿ ಅವಘಡಗಳು ರಿಪೋರ್ಟ್ ಆಗ್ತಾನೆ ಇರ್ತವೆ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನೋಡಿದರೆ ಜಾಸ್ತಿ ಆದಂಗೆ ಇದೆ. ನಮ್ಮಲ್ಲಿ 28 ಆಗಿದೆ. ಬಟ್ ಇವತ್ತೂ ನಾವು ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಕೇಸಸ್.
ಓಕೆ. ಮೇಲ್ ಕೇಸ್ ಅಥವಾ ಫಿಮೇಲ್ ಕೇಸ್ ಜಾಸ್ತಿ ಇದೆಯಾ ಸರ್ ಈ ಪಟಾಕಿ ಸಿಡಿತದಿಂದ ಗಾಯಗೊಂಡವರು? ಪಟಾಕಿಲಿ ಕಾಮನ್ ಏನಾಗುತ್ತೆ, ಮೇಲ್ ಚೈಲ್ಡ್ ಜಾಸ್ತಿ ಇಂಜುರಿ ಸಸ್ಟೈನ್ ಆಗಿದೆ ಕಂಪೇರ್ ಟು ಎಲ್ಲ ಲಾಸ್ಟ್ ಒಂದು 10 ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಈ 10 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಕಣ್ಣಿನ ತೊಂದರೆಗಳು ಜಾಸ್ತಿ ಆಗಿದೆ. ಓಕೆ, ಇದು ವೈದ್ಯರು ಹೇಳ್ತಾ ಇರುವಂಥದ್ದು. ಅರವಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ. ಇನ್ನು ಇವತ್ತು ಮತ್ತು ನಾಳೆ ಕೂಡ ಹೆಚ್ಚಿನ ಕೇಸುಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ನಾವೆಲ್ಲ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ವಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಬಿ ಕೇರ್ಫುಲ್. ಹಬ್ಬ ವರ್ಷಕ್ಕೊಂದ್ಸರ್ತಿ ಬರುತ್ತೆ ಹೋಗುತ್ತೆ, ಹಾಗಂತ ಜೀವನ ಶಾಶ್ವತವಾಗಿ ಅಂಧತ್ವಕ್ಕೀಡಾಗ್ಬಿಟ್ರೆ ಆಮೇಲೆ ನೀವು ಮುಂದಿನ ದೀಪಾವಳಿಗಳನ್ನ ನಿಮ್ಮ ಕಣ್ಣಿಂದ ನೋಡೋದಕ್ಕೂ ಆಗಲ್ಲ. ಹಾಗಾಗಿ ಬಿ ಕೇರ್ಫುಲ್. ಪುಟ್ ಮಕ್ಕಳನ್ನು ದೂರ ಇಡಿ ಪಟಾಕಿಯಿಂದ. ದೂರದಿಂದ ನೋಡಿ ಖುಷಿ ಪಡಲಿ ಅವರು. ಅವ್ರ ಹತ್ತಿರಕ್ಕೆ ಹೋಗೋದು, ಅವರೇ ಪಟಾಕಿ ಹೊಡೆಯೋದು, ಹೀಗೆಲ್ಲ ಮಾಡಿಕೊಂಡಾಗ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ.